ಹೆಬ್ಬಾಳ ನಾವು ಈ ಕಡೆ ಎಸ್ ಟಿ ಮಾಲಿಂದ ಮೇಕ್ರಿ ಸರ್ಕಲ್ವರೆಗೆ ಸುರಂಗ ಮಾರ್ಗ ಟನಲ್ ಮುಖಾಂತರ ಬಹುಶಃ ಇನ್ನು 50 ವರ್ಷ ಮುಂದಿನ 50 ವರ್ಷದ ಸಂಚಾರ ಬೆಳವಣಿಗೆ ಟ್ರಾಫಿಕ್ನ ಗ್ರೋತನ್ನು ಗಮನದಲ್ಲಿಟ್ಕೊಂಡು ಇನ್ನು 50 ವರ್ಷಕ್ಕೂ ಪರಿಹಾರ ಆಗುವಷ್ಟು ಯೋಜನೆಯನ್ನು ರೂಪಿಸಿ ಅದನ್ನು ತ್ವರಿತ ಗತಿಯಲ್ಲಿ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಉಪಮುಖ್ಯಮಂತ್ರಿಗಳಿದ್ದಾಗ ಬೆಂಗಳೂರಿನ ಉಸ್ತುವಾರಿ ಇದ್ದಾಗ ಈ ಕಾರ್ಯಕ್ರಮವನ್ನು ರೂಪಿಸಿ ಇಂದು ಅದಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಇದು ಭವಿಷ್ಯದ ಬೆಂಗಳೂರು, ಇಂದಿನ ಬೆಂಗಳೂರು ಅಷ್ಟೇ ಅಲ್ಲ, ಇನ್ನು 50 ವರ್ಷ 100 ವರ್ಷ ಆದರೂ ಬೆಂಗಳೂರಿನ ಅವಶ್ಯಕತೆಯನ್ನು ಪೂರೈಸತಕ್ಕಂತಹ ಒಂದು ದೂರದೃಷ್ಟಿಯ ಕಾರ್ಯಕ್ರಮ ಇದು. ಬೆಂಗಳೂರು ಅಂತ ಹೇಳಿದ್ರೆ ಬರೀ ಟ್ರಾಫಿಕ್ ಪ್ರಾಬ್ಲಮ್ ಇದೇ ಆಗ್ಬಿಟ್ಟಿದೆ. ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡಲೇಬೇಕು ಅಂತೇಳಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಟನಲ್ಲು ಸುಮಾರು 150 ಕಿಲೋಮೀಟರ್ ಎಲಿವೇಟೆಡ್ ರೋಡ್ಸ್ ಅನ್ನ ಮಾಡೋದ್ರ ಜೊತೆಗೆ ತ್ವರಿತವಾಗಿ, ಯಾಕೆಂದ್ರೆ ಈಗ ಹೆಬ್ಬಾಳ ಫ್ಲೈಓವರ್ ಆಯಿತು, ಅದಾದ್ಮೇಲೆ ಮುಂದಕ್ಕೆ ಹೋದ್ರೆ CBI ಜಂಕ್ಷನ್ ಹತ್ರ ಮೇಕ್ರಿ ಸರ್ಕಲ್ವರೆಗೆ ಜಾಮ್ ಆಗ್ತಾ ಇದೆ. ಅದನ್ನ ತಕ್ಷಣ ಪರಿಹಾರ ಮಾಡಬೇಕು ಅಂತೇಳಿ ಮಾನ್ಯ ಶ್ರೀಯುತ DK ಶಿವಕುಮಾರ್ ಅವರು ಕಳೆದ 2 ವರ್ಷ ಸತತ ಪ್ರಯತ್ನದಿಂದ ಇವತ್ತು ಈ ಟನಲ್ ಅನ್ನ ಕಾಮಗಾರಿಗೆ ಅವರೇ ರೂಪಿಸಿ ಅದನ್ನ ಕಾರ್ಯರೂಪಕ್ಕೆ ತಂದು ಇವತ್ತು ಅವರೇ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ. BDA ವತಿಯಿಂದ, ಸ್ಥಳೀಯ ಸಾರ್ವಜನಿಕರ ವತಿಯಿಂದ ಈ ವೇದಿಕೆ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರಿಗೂ ಹಿರಿಯರು ಮತ್ತು ಈ ಸಮಸ್ಯೆ 10 ವರ್ಷ ಹಿಂದೆನೆ ಸಮಗ್ರ ಪರಿಹಾರ ರೂಪಿಸಿದಂಥವರು ಶ್ರೀಯುತ KJ ಜಾರ್ಜ್ ಅವರು. ಆವತ್ತೇ ಚಾಲುಕ್ಯ ಸರ್ಕಲ್ ಇಂದ ST ಮಾಲ್ವರೆಗೆ ಎಲಿವೇಟೆಡ್ ರೋಡ್ ಅನ್ನ ಮಾಡಿ ಮೇಕ್ರಿ ಸರ್ಕಲ್ಲು, PDA ಜಂಕ್ಷನ್, ಹಾಗೆ ವಿನ್ಸರ್ ಮ್ಯಾನರ್ ಹೋಟೆಲು, ಹೈಗ್ರೌಂಡ್ ಸ್ಟೇಷನ್ನು, ಹೆಬ್ಬಾಳ ಫ್ಲೈಓವರು ಇಷ್ಟಕ್ಕೂ ಸಂಪೂರ್ಣ ಪರಿಹಾರ ಕೊಡಬೇಕು ಅಂತ ಕಾರ್ಯಕ್ರಮವನ್ನು ರೂಪಿಸಿದಂಥವರು KJ ಜಾರ್ಜ್ ಅವರು. ಅದು ಆಗ್ಬಿಟ್ಟಿದ್ರೆ ಇವತ್ತು ನಮ್ಮ ಬೆಂಗಳೂರು ಉತ್ತರ ನಾರ್ತ್ ಬ್ಯಾಂಗ್ಳೂರು ಡೆವಲಪ್ಮೆಂಟ್ಗೆ ಎಷ್ಟು ಅನುಕೂಲ ಆಗ್ತಾ ಇತ್ತು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವರು ವಿನಾಕಾರಣವಾಗಿ ಅದನ್ನ ವಿರೋಧ ಮಾಡಿ ಅಭಿವೃದ್ಧಿಯನ್ನೇ ಹಾಳು ಮಾಡಿದ್ರು. ಆದ್ರೆ ಈ ಯೋಜನೆಗೆ 10 ವರ್ಷ ಹಿಂದೆನೆ ರೂಪಿಸಿದಂತವರು ಸೊಲ್ಯೂಷನ್ ಅನ್ನ ನಮ್ಮ KJ ಜಾರ್ಜ್ ಸರ್ ಅವರು, ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಟನಲ್ಲು ಒಂದ್ ಕಡೆ ನಮ್ಮ ಬ್ಯಾಟರಾಯನಪುರ ಕ್ಷೇತ್ರ ಆದ್ರೆ ಇನ್ನೊಂದ್ ಕಡೆ ಹೆಬ್ಬಾಳ ಕ್ಷೇತ್ರ, ಇವೆರಡು ನಾವು ಇಲ್ಲಿಂದ ಅಲ್ಲಿಗೆ ಜನ ತುಂಬಾ ಎಲ್ಲ ಇದು ಒಂದೇ ಸ್ಥಳ ಇದು, ಹಾಗೂ ಇಲ್ಲಿ ತುಂಬಾ ವೆಹಿಕಲ್ ಮೂವ್ಮೆಂಟ್ ಇರುವಂತಹ ಸ್ಥಳ. ಇದರಲ್ಲಿ ಯೋಜನೆಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ನಮ್ಮ ಭೈರತಿ ಸುರೇಶ್ ಮಾನ್ಯ ಮಂತ್ರಿಗಳು ಅವರು ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಮಾನ್ಯ DK ಶಿವಕುಮಾರ ಮಾತಿಗೆ ತಕ್ಕ ಹಾಗೆ ಇದನ್ನ ಅತ್ಯಂತ ತ್ವರಿತಗತಿಯಲ್ಲಿ ಒಂದು ಲೈಟ್ನಿಂಗ್ ಸ್ಪೀಡಲ್ಲಿ ಇದು ಕಾರ್ಯಗತಕ್ಕೆ ಬರಬೇಕು ಅಂತ ಹೇಳಿದ್ರೆ ನಮ್ಮ BDA ಅಧ್ಯಕ್ಷರು ಹ್ಯಾರಿಸ್ ಅವರು ಮುಖ್ಯ ಕಾರಣ. ನೆನ್ನೆನೂ ಕೂಡ ಗಿನ್ನಿಸ್ ದಾಖಲೆ ಆಗುವಂತಹ ಕಾರ್ಯಕ್ರಮವನ್ನ ಮಾಡಿ ಅದರ ಜೊತೆಗೆ ದಿನವಿಡೀ 1 ತಿಂಗಳಿಗೆ ಆಗುವಷ್ಟು ಪ್ರೋಗ್ರಾಮ್ ಅನ್ನ ಒಂದೇ ದಿನದಲ್ಲಿ ಅವರ ಆಯುಕ್ತರು ಮಾಡಿದ್ದಾರೆ. ನಮ್ಮ ಸ್ನೇಹಿತರಾದಂಥ ಹ್ಯಾರಿಸ್ ಅವ್ರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ವಿಧಾನ ಪರಿಷತ್ನ ಸದಸ್ಯರು ಆತ್ಮೀಯರಾದಂಥ ನಾಗರಾಜ್ ಯಾದವ್ ಅವರು ಉಪಸ್ಥಿತರಿದ್ದಾರೆ, ಅವರಿಗೂ ಸ್ವಾಗತ. ಹಾಗೂ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ ತ್ವರಿತವಾಗಿ ಅನುಷ್ಠಾನಕ್ಕೆ ತರಬೇಕಾದ್ರೆ ಅದಕ್ಕೆ ನಮ್ಮ ತುಷಾರ್ ಗಿರಿನಾಥ್ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಹಾಗೆ ಮಹೇಶ್ವರ ರಾವ್ ಅವರು ಕೂಡ ಸಂಪೂರ್ಣ ಇದಕ್ಕೆ ಕಟಿಬದ್ಧರಾಗಿ ನಿಂತು ಸರ್ಕಾರದ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಹಾಗೂ ನಮ್ಮ BDA ಕಮಿಷನರ್ ಮಣಿವಣ್ಣನ್ ಅವರು ಕೂಡ ಸಂಪೂರ್ಣ ಅಧಿಕಾರಿಗಳ ಸಹಕಾರದಿಂದ ಇವತ್ತು ನಾವು ಕಾರ್ಯರೂಪಕ್ಕೆ ತರಲಿಕ್ಕೆ ಆಗ್ತಾ ಇದೆ. ಅವರೆಲ್ಲರಿಗೂ ಧನ್ಯವಾದ. ಹಾಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಬಯಸುತ್ತಾ ಒಂದೇ ಒಂದು ಸಂಕ್ಷಿಪ್ತವಾಗಿ ಹೇಳುವಂತಹದ್ದು, ಸುಮ್ಮನೆ ಟೀಕೆ ಮಾಡೋದಕ್ಕೆ ಮಾಡ್ತಾರೆ. ಅವ್ರಿಗೆ
ಏನೂ ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ಒಳ್ಳೆಯವರು, ಇಲ್ಲಿ ಏನೂ ಕೆಲಸ ಮಾಡಲಿಲ್ಲ ಅಂದ್ರೆ ಬೆಂಗಳೂರು ಸಮಸ್ಯೆ ದಿನೇ ದಿನೇ ಡಬಲ್ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ. ಈಗ 10 ವರ್ಷ ಹಿಂದೆ ನಾವು ಎಲಿವೇಟೆಡ್ ರೋಡ್ ಚಾಲುಕ್ಯ ಸರ್ಕಲ್ ಇಂದ ST ಮಾಲ್ ವರೆಗೆ ಮಾಡಿಬಿಟ್ಟಿದ್ದಿದ್ರೆ ಇದರಿಂದ ಎಷ್ಟು ಇವತ್ತು ಈ ನಾರ್ತ್ ಬ್ಯಾಂಗ್ಳೂರ್ಗೆ ಅನುಕೂಲ ಆಗ್ತಿತ್ತು, ಜನ ಬೆಂಗಳೂರನ್ನ ಬೈಕೊಳ್ಳೋದು ಎಷ್ಟು ತಪ್ಪಿತ್ತು. ಆದ್ರೆ ಅದಕ್ಕೆ ವಿನಾಕಾರಣ ಅವತ್ತು ವಿರೋಧ ಮಾಡಿ, ಅಭಿವೃದ್ಧಿಗೆ ವಿರೋಧ ಮಾಡಿ ಲಕ್ಷಾಂತರ ಜನ ಪ್ರತಿನಿತ್ಯ ಟ್ರಾಫಿಕ್ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ನರಳೋ ತರ ಮಾಡ್ತಾರೆ ಇವರು ಅಭಿವೃದ್ಧಿಯ ವಿರೋಧಿಗಳು. ಆದ್ರೂ ಕೂಡ ಯಾವುದನ್ನು ಲೆಕ್ಕಿಸದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಈ ಯೋಜನೆಯನ್ನ ರೂಪಿಸಿ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂತ ಮಾನ್ಯ ಸಿದ್ದರಾಮಯ್ಯನವರ ಸಂಪೂರ್ಣ ಸಹಕಾರದಿಂದ ಇವತ್ತು ಬ್ಯಾಂಗ್ಳೂರ್ಗೆ 2037ಕ್ಕೆ 500 ವರ್ಷ ಆಗುತ್ತೆ. ಬೆಂಗಳೂರಿಗೆ ಕೆಂಪೇಗೌಡರು ಏನ್ ಫೌಂಡೇಶನ್ ಹಾಕಿದ್ರು, ಇವತ್ತು 21ನೇ ಶತಮಾನದ ಬೆಂಗಳೂರನ್ನ ರೂಪಿಸೋದಕ್ಕೆ ಇವತ್ತು DK ಶಿವಕುಮಾರ್ ಅವರು ಎಲ್ಲ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ಆ ರೀತಿಯಾಗಿ ಇವತ್ತು ಅವರು ಕಾರ್ಯಕ್ರಮಗಳನ್ನ ರೂಪಿಸಿ ವಿರೋಧ ಮಾಡೋರಿಗೆ ನಾನು ಇಷ್ಟೇ ಹೇಳೋದು, ಹೋದ ಬಾರಿ ನೀವು 4 ವರ್ಷ ಸರ್ಕಾರ ಇದ್ರಿ, ನಮ್ಮ ಸರ್ಕಾರ ನಾವು ಎಲಿವೇಟೆಡ್ ರೋಡ್ ಮಾಡಕ್ ಹೋದಾಗ ಅಡ್ಡ ಹಾಕಿದ್ರಿ. 4 ವರ್ಷ ನೀವೇನ್ ಮಾಡಿದ್ರಿ ಬೆಂಗಳೂರು ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ? ನಿಮ್ಮ ಯೋಗ್ಯತೆಗೆ ಒಂದು ಇಟ್ಟಿಗೆ ಕಲ್ಲು ಇಡಕ್ ಆಗ್ಲಿಲ್ಲ ನಿಮ್ ಕೈಲಿ. ಏನ್ ಡೆವಲಪ್ಮೆಂಟ್ ಮಾಡಕ್ ಹೋದ್ರು ವಿರೋಧ ಮಾಡ್ತೀರಾ. ಹಾಗಾದ್ರೆ ಬೆಂಗಳೂರು ಜನ ಹಿಂಗೆ ನರಕ ಯಾತನೆ ಅನುಭವಿಸ್ತಾನೆ ಇರ್ಬೇಕಾ ನಿಮ್ಗೆ? ಎಲ್ಲಾ ಡೆವಲಪ್ಮೆಂಟ್ಗೆ ವಿರೋಧ ಮಾಡೋದು, ಹಾಗಾದ್ರೆ ಜನ ಜೀವನ ಏನ್ ಮಾಡ್ಬೇಕು ಅದಕ್ಕೆ ಉತ್ತರ ಕೊಡಿ. ನೀವು 4 ವರ್ಷ ಇತ್ತು, ಇವತ್ತು ಇದನ್ನೆಲ್ಲ ನೀವೇ ಮಾಡ್ಬೋದಾಗಿತ್ತು. ಏನ್ ಮಾಡಿದ್ರಿ 4 ವರ್ಷ? ನೀವು ಒಂದು ಇಟ್ಟಿಗೆ ಕಲ್ಲಿಡಕ್ ಆಗ್ಲಿಲ್ಲ ನಿಮ್ ಕೈಯಲ್ಲಿ. ಅಂತದ್ದು ಇವತ್ತು ಮಾನ್ಯ ಸಿದ್ದರಾಮಯ್ಯನವರು 3 ವರ್ಷ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಬೆಂಗಳೂರಿನ ದೀರ್ಘ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಶಂಕುಸ್ಥಾಪನೆಯನ್ನ ಮಾಡಿ ಈ ಕಾಮಗಾರಿಗೆ ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇದು ಭವಿಷ್ಯದ ಬೆಂಗಳೂರಿನ ನಿರ್ಮಾಣ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳುತ್ತಾ, ಇದಕ್ಕೆ ತಾವೆಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕು. ಕೆಲವರು ವಿರೋಧ ಮಾಡಕ್ಕೆ ಹುಟ್ಟಿದ್ದಾರೆ, ಅವ್ರ ಕೆಲಸ ಬರೀ ವಿರೋಧ ಮಾಡೋದು, ಕಾಲು ಎಳೆಯೋದೆ. ಅವರು ಏನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ನೀವು ಕೂಡ ಅವ್ರಿಗೆ ಕೇಳಬೇಕು. ನಮ್ಮ ನಾರ್ತ್ ಬೆಂಗಳೂರಲ್ಲಿ ಇಷ್ಟು ನಮ್ದು ಟ್ರಾಫಿಕ್ ಪ್ರಾಬ್ಲಮ್ ಇದೆ, ಯಾರು ಬಂದು ಸಾಲ್ವ್ ಮಾಡಿದ್ದಾರೆ? ಇವತ್ತು ಶಿವಕುಮಾರ್ ಅವರು ಬಂದು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ನಿಂತು ಬೆಂಗಳೂರಿನ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಕೈ ಜೋಡಿಸೋಣ.